ವೀಕ್ಷಕರೇ ನಮಸ್ಕಾರ. ಇತಿಹಾಸ ಪ್ರಸಿದ್ಧವಾದಂತಹ ಪೆರುವಾಜೆ ಶ್ರೀ ಜಲದುರ್ಗ ದೇವಿ ಕ್ಷೇತ್ರ ಅತ್ಯಂತ ಕಾರಣಿಕವಾದ್ದು. ಎಷ್ಟೋ ಮಂದಿ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ಈ ತಾಯಿ ನಿವಾರಿಸಿದ್ದಾಳೆ. ಇಂತಹ ಪುಣ್ಯ ಕ್ಷೇತ್ರದಲ್ಲಿ ಇದೀಗ ಜಾತ್ರೋತ್ಸವದ ಸಡಗರ. ಆದರೆ ಈ ವರ್ಷ ವಿಶೇಷವೇನೆಂದರೆ ದೇವಿಗೆ ಬ್ರಹ್ಮರಥವನ್ನು ಸಮರ್ಪಣೆ ಮಾಡ್ತಾರೆ. ಈ ಕ್ಷೇತ್ರದಲ್ಲಿ 100 ವರ್ಷಗಳ ಹಿಂದೆ ನಡೀತಿದ್ದಂಥ ರಥೋತ್ಸವವನ್ನು ಹಿರಿಯರು ಯಾವ ರೀತಿಯಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಾರೆ, ಇಂದಿಗೂ ಕಾಲಕ್ರಮೇಣ ಅದು ನಡ್ಕೊಂಡು ಬರುವಂಥ ರೀತಿ ಯಾವ ಥರ ನಡೀತಾ ಇದೆ, ಜೊತೆಗೆ ಅದು ಕಾಲಕ್ರಮೇಣವಾಗಿ ಅದು ಸ್ಥಗಿತಗೊಂಡಿದ್ದು ಹೇಗೆ, ಈಗಲೂ ಕ್ಷೇತ್ರದಲ್ಲಿ ರಥದ ಕೆಲವೊಂದು ಬಿಡಿಭಾಗಗಳನ್ನು ನಾವು ಕಾಣಬಹುದಾಗಿದೆ. ಆದರೆ ಇತ್ತೀಚೆಗೆ ಕ್ಷೇತ್ರದ ಆಡಳಿತ ಮಂಡಳಿ ಪರ ಊರಿನ ಭಕ್ತರು ಸೇರಿಕೊಂಡು ದೇವಿಗೆ ಬ್ರಹ್ಮರಥ ಸಮರ್ಪಿಸಬೇಕು ಅಂತ ಹೇಳಿ ಒಂದು ಸಂಕಲ್ಪವನ್ನು ಮಾಡಿಕೊಳ್ತಾರೆ. ಇದಕ್ಕಾಗಿ ಕ್ಷೇತ್ರದ ಆಡಳಿತ ಮಂಡಳಿ ಮತ್ತು ಭಕ್ತರು ಬಹಳಷ್ಟು ಶ್ರಮ ಪಟ್ಟಿದ್ದಾರೆ. ಇದೀಗ ಎಲ್ಲರ ಸಹಕಾರದಿಂದ ಬ್ರಹ್ಮರಥ ಸಿದ್ಧಗೊಂಡಿದೆ. ಇಲ್ಲಿನ ಬ್ರಹ್ಮರಥದ ಮತ್ತೊಂದು ವಿಶೇಷವೇನೆಂದರೆ ಹೆಚ್ಚಿನ ಕಡೆಗಳಲ್ಲಿ ಬೇರೆ ಬೇರೆ ಥರವಾದ ಒಂದು ಬ್ರಹ್ಮರಥವನ್ನು ನಿರ್ಮಿಸಿ ಕೊನೆಗೆ ಕ್ಷೇತ್ರಕ್ಕೆ ತರಲಾಗ್ತದೆ. ಆದರೆ ಪೆರುವಾಜೆ ದೇವಳದ ನೂತನ ಬ್ರಹ್ಮರಥವನ್ನು ಕ್ಷೇತ್ರದಲ್ಲೇ ನಿರ್ಮಿಸಲಾಗಿದೆ. ಇದು ಅಲ್ಲಿನ ವಿಶೇಷತೆ. ರಥ ನಿರ್ಮಾಣಕ್ಕೆ ಬೇಕಾದಂತಹ ಮರದ ತುಂಡುಗಳನ್ನು ಅದನ್ನು ಇಲ್ಲೇ ಕೆತ್ತನೆ ಮಾಡಿ ಅಂತಿಮವಾದ ರೂಪವನ್ನು ಕೊಡಲಾಗಿದೆ. ಈ ವಿಡಿಯೋಗಳನ್ನು ನೀವು ಗಮನಿಸ್ತಾ ಇದ್ದೀರಿ, ಯಾವ ರೀತಿಯಾದಂತಹ ರಥಗಳ ಕೆತ್ತನೆಯನ್ನು ಒಂದು ಶಿಲ್ಪಕಾರರು ಮಾಡ್ತಾ ಇದ್ದಾರೆ ಅನ್ನೋದು. ನಿಜವಾಗಿಯೂ ಈ ರಥದ ಎಲ್ಲ ಕಲಾಕೃತಿಗಳು ಕೈಯಿಂದಲೇ ಮಾಡಿರುವಂಥದ್ದು ಮತ್ತೊಂದು ವಿಶೇಷತೆ. ನಾವೆಲ್ಲರೂ ಇದನ್ನು ಗಮನಿಸಬೇಕಾಗುತ್ತೆ. ಇದರ ಹಿಂದಿನ ಪರಿಣಿತಿ ಪಡೆದಂತಹ ಶಿಲ್ಪಿಗಳ ಶ್ರಮವನ್ನು ನಾವು ನಿಜಕ್ಕೂ ಮೆಚ್ಚಿಕೊಳ್ಬೇಕು. ಅವರಿಗೊಂದು ಶ್ಲಾಘನೆಯನ್ನು ಕೊಡಬೇಕಾಗತ್ತೆ. ಕಳೆದ ಕೆಲವು ತಿಂಗಳುಗಳಿಂದ ನಿರಂತರವಾಗಿ ಹಗಲು ರಾತ್ರಿ ಎನ್ನದೇ ಶಿಲ್ಪಿಗಳು ರಥಕ್ಕೆ ಅಂತಿಮ ಸ್ಪರ್ಶವನ್ನು ನೀಡುವಲ್ಲಿ ಭಾಳಷ್ಟು ಶ್ರಮ ಪಟ್ಟಿದ್ದಾರೆ. ಈ ರಥದಲ್ಲಿ ಅಷ್ಟದಿಕ್ಪಾಲಕರು, ಅಷ್ಟಲಕ್ಷ್ಮಿಯರು, ಸಪ್ತ ಮಾತೃಕೆಯರು, ನವದುರ್ಗೆಯರು, ಶ್ರೀದೇವಿ ಮಹಾತ್ಮೆಯ ಕಥೆಯನ್ನು ಸಾರುವಂತಹ ಕಲಾಕೃತಿ, ತುಳುನಾಡಿನ ತುಳುವಪ್ಪೆ ಕಲಾಕೃತಿ, ಪೆರುವಾಜೆ ಕ್ಷೇತ್ರ ಜಲದುರ್ಗೆಯ ದೇವಿಯ ಇತಿಹಾಸವನ್ನು ಪರಿಚಯಿಸುವ ಕಲಾಕೃತಿಗಳು ಅದ್ಭುತವಾಗಿ ಮೂಡಿಬಂದಿವೆ. ಜಾತ್ರೋತ್ಸವದ ಸುಸಂದರ್ಭದಲ್ಲಿ ಜನವರಿ 16ರಂದು ಈ ಬ್ರಹ್ಮರಥದ ಒಂದು ಸಮರ್ಪಣೆಯನ್ನು ಮಾಡಲಿಕ್ಕೆ ಈಗಾಗಲೇ ನಿರ್ಧಾರ ಮಾಡಿಕೊಳ್ಳಲಾಗಿದೆ. ಅಲ್ಲದೆ ಜನವರಿ 19ರಂದು ನೂತನ ಬ್ರಹ್ಮರಥದಲ್ಲಿ ದೇವಿಯ ರಥೋತ್ಸವ ವಿಜೃಂಭಣೆಯಿಂದ ನಡೆದಿದೆ. ಹಾಗಾಗಿ ತಾವೆಲ್ಲರೂ ಕೂಡ ಆ ಒಂದು ಕ್ಷಣವನ್ನು ಕಣ್ತುಂಬಿಕೊಳ್ಳಿಕ್ಕೆ ಕಾಯ್ತಿರುವವರಾಗಿದ್ದರೆ ನಿಜಕ್ಕೂ ನೀವು ಪೆರುವಾಜೆ ಜಲದುರ್ಗ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಖಂಡಿತವಾಗಿಯೂ ಆ ದೇವಿಯ ಆಶೀರ್ವಾದ ಕೂಡ ಎಲ್ರಿಗೂ ಸಿಗುತ್ತೆ. ಯಾಕೆಂತೇಳಿದರೆ ಪೆರುವಾಜೆಯ ಶ್ರೀ ಜಲದುರ್ಗ ದೇವಿ ಅಂತ ಹೇಳಿದ್ರೇ ಬಹಳಷ್ಟು ವಿಶೇಷತೆಗಳಿದೆ. ಮುಖ್ಯವಾಗಿ ನಿಮ್ಮ ಕೃಷಿ ಭೂಮಿ ಆಗಿರ್ಬೋದು ಅಥವಾ ನಿಮ್ಮ ಮನೆ ಆಗಿರ್ಬೋದು. ಎಷ್ಟೋ ಜನ ಬೋರ್ವೆಲ್ಗಳನ್ನು ತೆಗಿತಾರೆ, ಆದರೆ ಅವರಿಗೆ ಸರಿಯಾಗಿ ನೀರು ಸಿಗಲ್ಲ, ಕೃಷಿಗೆ ಚಟುವಟಿಕೆ ಸಮಸ್ಯೆ ಆಗುತ್ತೆ, ಕುಡಿಯೋಕ್ಕೆ ನೀರು ಸಿಗಲ್ಲ. ಅಂತಹ ಸಂದರ್ಭದಲ್ಲಿ ಪೆರುವಾಜೆಯ ಜಲದುರ್ಗಿಗೆ ಹರಕೆ ಹೇಳಿದರೆ, ಆಕೆಗೆ ಒಂದು ಹರಕೆ ಹೇಳಿದ ತಕ್ಷಣ ಬಂದು ನೀವು ಅಲ್ಲಿ ಬೋರ್ವೆಲ್ ಕೊರೆಸುತ್ತೀರಿ ಅಥವಾ ಬಾವಿ ತೆಗಿತೀರಿ ಅಂತ ಆದರೆ ನಿಮಗೆ ಖಂಡಿತವಾಗಿ ನೀರು ಸಿಗುತ್ತೆ. ನಿಜವಾಗಿಯೂ ಆ ದೇವಿಯ ಒಂದು ವಿಶೇಷ ಶಕ್ತಿಯನ್ನು ನಾವಿಲ್ಲಿ ಅಲ್ಲಿ ಕಾರಣಿಕವನ್ನು ನಾವು ಅಲ್ಲಿ ಹೋದ್ಮೇಲೆ ತಿಳ್ಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ಇಂತಹ ಒಂದು ಅದ್ಭುತ ಕ್ಷಣವನ್ನು ನೀವೆಲ್ಲ ಕಣ್ತುಂಬಿಕೊಳ್ತೀರಿ ಅಂತ ನಾನು ಭಾವಿಸ್ತೇನೆ. ನಮಸ್ಕಾರ.